ನಾನು ಈಗ ತೀರೋದ್ಲಲ್ಲ, ಹುಡುಗಿಗೆ ತಾತ ಆಗಬೇಕು ಆಯಿತಾ. ಈಗ ಇಲ್ಲಿ ನಾವು ಊರಲ್ಲಿ ಆಂತಕ ಅಂದರೆ ಅವನ ಹೊರಗಡೆ ಬಿಟ್ಟರೆ ಎಲ್ಲರಿಗೂ ಆಂತಕನೇ. ಯಾಕೆಂದರೆ ಅವನು ಒಂದು ನೇಣಾಕಬೇಕು, ಒಂದು ಇದು ಮಾಡಬೇಕು. ಇಲ್ಲಿ ನಾವು ಆ ಕಡೆ ಈ ಕಡೆ ತಿರುಗಾಡುವಾಗ ಈಗ ನಾನೀಗ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಿನಗೆ, ಇನ್ನೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಬ್ಬರು ಸೈನ್ ಮಾಡಿದ್ದಾರೆ ಬಾಡಿ ತೊಗೊಂಡು ಹೋಗುವಾಗ. ಈಗ ಅವನು ಹೊರಗಡೆ ಬಿಟ್ಟ ಮೇಲೆ ಅವರಿಗೆ ಯಾರಾದರೂ ಏನಾದರೂ ಮಾಡಿದರೆ ಏನು ಮಾಡೋಕೆ, ಅವನು ಏನಾದರೂ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಗ್ಯಾರಂಟಿ ಮಾಡಿಯೇ ಮಾಡ್ತಾನೆ. ಈಗ ಈ ರೀತಿ ಇಲ್ಲಿ ಅಂಥ ಚಿಕ್ಕ ಹುಡುಗಿನ ಕೊಚ್ಚಿ ಕೊಲೆ ಮಾಡಿದ ಮೇಲೆ ಮಾಡದೇ ಇರುತ್ತಾನೆ ಅವನು, ಮಾಡಿಯೇ ಮಾಡ್ತಾನೆ. ಕಾನೂನಿನ ಖಂಡಿತ ಹೊರಗಡೆ ಬಂದೇ ಬರ್ತಾರೆ ಸರ್. ನಾವು ಎಷ್ಟು ಕೇಸ್ ನೋಡಿಲ್ಲ ಹೇಳಿ, ಹೊರಗಡೆ ಬಂದೇ ಬರ್ತಾರೆ. ಅಂದರೆ ನಮ್ಮ ಇದರಲ್ಲಿ ಅವನ ಹೊರಗಡೆ ದಯವಿಟ್ಟು ಬಿಡಬಾರ್ದು. ಇಲ್ಲ ಒಂದು ನೇಣಿಗೆ ಹಾಕಬೇಕು, ಒಂದು ಇಷ್ಟು ವರ್ಷ ಆತ್ಲೆ ಸಜಾ ಆಗಿಬಿಡಬೇಕು ಅವನಿಗೆ. ಗಲ್ಲು ಶಿಕ್ಷೆ ಆಗಬೇಕು, ಇಲ್ಲ ನೇಣಿಗೆ ಹಾಕಬೇಕು ಅಂತೇಳಿ. ಗ್ರಾಮಸ್ಥರಿಗೆ ತೊಂದರೆ ಅಂತೂ ತಪ್ಪಿದೆ ಅಲ್ಲ. ಏನಾದರೂ ಮಾಡ್ತಾನೆ. ಇಷ್ಟು ಮಾಡಿದವನು ಇನ್ನೂ ಮಾಡಲ್ಲ ಅಂತ ಹೇಳಿದ್ರೆ ಅವನಿಗೆ ಇನ್ನೂ ಧೈರ್ಯ ಬರುತ್ತಲ್ಲ ಸರ್. ಈಗ ನಾವು ಬೆಂಗಳೂರಲ್ಲಿರೋದು 30 ವರ್ಷ ಆಯಿತು. ಈಗ ನಾವು ಇಂಥ ಕತೆ ಎಷ್ಟು ನೋಡೋದಿಲ್ಲ ಹೇಳಿ. ಈಗ ಜೈಲಿಗೆ ಹೋಗಿ ಬಂದರೆ ಅವನಿಗೆ ಇನ್ನೂ ಧೈರ್ಯ ಬರೋದು ಅಷ್ಟೇ. ಇನ್ನು ಪಾಪ ಪುಣ್ಯ ಅವನು ನೋಡಲ್ಲ, ಅವನು ಇನ್ನೂ ಏನು ಮಾಡಿದ್ರೆ ಇನ್ನೂ 1-2 ವರ್ಷ ಇದ್ದು ಹೊರಗಡೆ ಬರ್ತೀನಿ ನಾನು, ನನ್ನ ಬಿಡಿಸ್ಕೊಂಡು ಬರೋದು ಯಾರಾದರೂ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಫ್ರೀ ಪ್ಲಾನ್ ಮಾಡಿರೋದು. ಅದು ನಾವು ಹೆಂಗೆ ಹೇಳೋದು ಅಂದರೆ, ಈಗ ಇವರು ಇಲ್ಲಿ ಬಂದು ಮಾಡಿ ಎಲ್ಲ ಮಾಡಿ ಹೋಗಿ ಇಲ್ಲಿಂದೆಲ್ಲ ಹೋಗಿ ವಾಪಸ್ ಬಂದ ಮೇಲೆ ಮನೆಗೆ ಹೋಗಿ ಎಂಗೇಜ್ಮೆಂಟ್ ಎಲ್ಲ ಮುಗಿಸಿ ಮನೆಗೆ ಹೋಗಿ ಬಂದ ಮೇಲೆ ವಾಪಸ್ ಬಂದು ಮಾಡಿರೋದು, ಯಾರು ಇಲ್ಲದ ಟೈಮಲ್ಲಿ ಮಾಡಿರೋದು. ಈಗ ನಮ್ಮ ಇದು ಮಕ್ಕಳು ಮೊಮ್ಮಕ್ಕಳು ಇಬ್ಬರು ಇಲ್ಲಿಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ತಾಯಿ ತಂದೆ ಇಬ್ಬರೇ ಇರೋದು. ಈಗ ಪ್ರೀ ಪ್ಲಾನ್ ಅಲ್ಲದೆ ಇನ್ನೇನದು, ಬೇಕು ಅಂತಲೇ ಮಾಡಿರೋದು. ಅದು ಇವರು ಒಬ್ಬರು ಮಾಡಿರೋದಲ್ಲ, ನನ್ನ ಮನಸ್ಸಿಗೆ ಇವರು ಒಬ್ಬರು ಮಾಡಿರೋದಲ್ಲ, ಒಬ್ಬರು ಮಾಡಿರೋದಂತೂ ಖಂಡಿತ ಅಲ್ಲ. ಯಾರು ಶಿಕ್ಷೆ ಆಗಬೇಕು ಅಂದರೆ ಈಗ ಅವ್ರನ್ನ ಯಾರು ಕರ್ಕೊಂಡು ಹೋದ್ರು, ಈ ಹುಡುಗರನ್ನ ಯಾರು ಕರ್ಕೊಂಡು ಹೋದ್ರು, ಯಾರು ಅವ್ರ ಅಣ್ಣಂದಿರನ್ನ ಯಾರು ಕರ್ಕೊಂಡು ಹೋದ್ರು, ಅವ್ರನ್ನ ಎನ್ಕ್ವೈರಿ ಮಾಡಬೇಕು, ಅವರಿಗೆ ಇದು ಮಾಡಬೇಕು, ಎಲ್ಲ ಮಾಡಬೇಕು. ಈಗ ಸುಮ್ಮನೆ ಅವ್ನು ಸಿಕ್ಬಿಟ್ಟ ಅಂತ ಹೇಳ್ಬಿಟ್ಟು ಬಿಟ್ಟುಬಿಟ್ರೆ, ಇನ್ನೂ ಇದ್ದವ್ರನ್ನೆಲ್ಲ ಬಿಟ್ಟುಬಿಟ್ರೆ ಆಗ ಅವನು ಒಬ್ಬರು ಮಾಡೋಕ್ಕಾಗುತ್ತಾ? ನಾನು ಅವರ ತಂದೆನೂ ಸುಬ್ರಹ್ಮಣ್ಯ ಇದ್ದಾರಲ್ಲ, ಅವರ ತಂದೆನೂ ನಾನು ಅಣ್ಣ ತಮ್ಮಂದಿರು. ಇವಳು ಸತ್ತೋದ ಹುಡುಗಿ ಮೊಮ್ಮಗಳು, ಇವರು ಮೊಮ್ಮಗಳೇ, ಅವನೆಲ್ಲ ಮೊಮ್ಮಗಳೇ. ಊರಿನವರಿಗೆಲ್ಲ ಇದೆ ಸರ್, ಖಂಡಿತ ಇರುತ್ತೆ. ಹೊರಗಡೆ ಬಿಟ್ಟರೆ ಖಂಡಿತ ಊರಿನವ್ರಿಗಿದೆ, ಭಯ ಇದ್ದೇ ಇದೆ. ರುಂಡ ಪತ್ತೆ ಆಗಲಿಲ್ಲ ಅಂದರೆ ಈಗ ಹುಡುಕಾಟ ನಡೀತಾ ಇದೆ. ಈಗೇನೋ ಅವನು ಸಿಕ್ಕಿದ್ದಾನೆ ಹುಡುಗ, ಈಗ ಬರ್ತಾ ಇದ್ದಾರಂತೆ. ಅವನು ಇಂಥಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರಂತೆ. ಅವನು ಕಡ್ದ ಕತ್ತಿ ಪತ್ತೆಯಾಗಿದೆ. ಈಗ ರುಂಡ ಸಿಕ್ಕಿದ ಮೇಲೆ ಅವನು ಬಂದ ಮೇಲೆ ನೋಡೋಣ, ಸಿಕ್ಬೋದು. ನೆನ್ನೆಲ್ಲ ಮಾಡ್ತಾಯಿದ್ದಾರೆ, ಮೊನ್ನೆಯಿಂದ ಮಾಡ್ತಾಯಿದ್ದಾರೆ, ಸಿಕ್ಕಿಲ್ಲ. ಈಗ ಇವತ್ತು ಅವನು ಆರೋಪಿ ಸಿಕ್ಕಿದ್ದಾನೆ. ಅವನು ರುಂಡ ಇಂಥಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದಾನಂತೆ. ಈಗ ಅವರು ಡಿಪಾರ್ಟ್ಮೆಂಟ್ ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ಅವರು ಬಂದು ಎಲ್ಲಿ ಅಂತ ತೋರಿಸಿದಾಗ ಸಿಗ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.